ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿಜಿ ಕ್ರಿಯೇಷನ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ 2026ರಲ್ಲಿ ನಮ್ಮ RCB ಅವರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. 4 ಔಟ್ ಆಫ್ 4 ಮ್ಯಾಚಸ್ ಗೆದ್ದಿದ್ದಾರೆ. ಇವತ್ತು ಮ್ಯಾಚ್ ಇದೆ. ಇವತ್ತೇನಾದ್ರು ಗೆದ್ರೆ 5 ಔಟ್ ಆಫ್ 5 ಮ್ಯಾಚಸ್ ಗೆದ್ದಂಗ ಆಗ್ತದೆ. ಇದಕ್ಕೂ ಮುಂಚೆ MI ಮತ್ತೆ DC ಅವರು 5 ಔಟ್ ಆಫ್ 5 ಗೆದ್ದಿದ್ದಾರೆ. MI ಅವರು 2023ರಲ್ಲಿ ಗೆದ್ದಿದ್ದಾರೆ. DC ಅವರು 2024ರಲ್ಲಿ ಗೆದ್ದಿದ್ದಾರೆ. 26ರಲ್ಲಿ ನಮ್ಮ RCB ಅವರು ಆ ರೆಕಾರ್ಡ್ ಮಾಡ್ತಾರ ಇಲ್ಲ ಅಂತ ನೋಡೋಣ. ಗಣೇಶ್, ನೆಕ್ಸ್ಟ್ ಈ ನಮ್ಮ RCB ಅವರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಕ್ ಕಾರಣ ಏನು? ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಕ್ಕೆ ಕಾರಣ ಏನಂದ್ರೆ 4 ವಿನ್ ಆಗಿರೋ ಮ್ಯಾಚ್ ಅಲ್ಲಿ 4 ಡಿಫ್ರೆಂಟ್ ಪ್ಲೇಯರ್ಸ್ ಮ್ಯಾನ್ ಆಫ್ ದಿ ಮ್ಯಾಚ್ ನ ತಗೊಂಡಿದ್ದಾರೆ. ಒಂದು ಸ್ಮಿತಿ ಮಂದನ ಲಾಸ್ಟ್ ಮ್ಯಾಚ್ ಅಲ್ಲಿ ತಗೊಂಡಿದ್ದಾರೆ. ಅದಕ್ಕೂ ಮುಂಚೆ ಗ್ರಾಸ್ ಹ್ಯಾರಿಸ್, ಅದಾದ್ಮೇಲೆ ನೆಡಿನ್ ಡಿಕ್ಲಾರಿಕ್ ಮತ್ತೆ ರಾಧಾ ಯಾದವ್. ಟೋಟಲ್ ಆಗಿ 4 ಪ್ಲೇಯರ್ಸ್ ಡಿಫ್ರೆಂಟ್ ಆಗಿ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡಿರೋದ್ರಿಂದ ಸೊ ಟೀಮ್ ಎಫರ್ಟ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಮ್ಯಾಚಸ್ ನ ವಿನ್ ಆಗ್ತಾ ಇದ್ದಾರೆ. ಸೊ ಇದೇ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ RCB ಡೈರೆಕ್ಟ್ ಟೇಬಲ್ ಟಾಪ್ ಅಲ್ಲಿ ಇದ್ರೆ ಫೈನಲ್ಸ್ ಹೋಗ್ತಾರೆ. 4 ಔಟ್ ಆಫ್ 4 ಡಿಫ್ರೆಂಟ್ ಪ್ಲೇಯರ್ಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಬಂದಿದೆ ಅಂದ್ರೆ ಇದ್ರಲ್ಲಿ ಏನ್ ಗೊತ್ತಾಗ್ತದೆ ಅಂದ್ರೆ ಟೀಮ್ ಅಲ್ಲಿ ಎಲ್ಲಾರು ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತದೆ. ಒಂದು ಟೀಮ್ ಟಾಪ್ ಅಲ್ಲಿ ಇರ್ಬೇಕಂದ್ರೆ ಒಬ್ಬ ಪ್ಲೇಯರ್ ಇಂದ ಆಗಲ್ಲ, ಎಲ್ಲಾರು ಪರ್ಫಾರ್ಮೆನ್ಸ್ ಮಾಡಿದ್ರೇನೆ ಟಾಪ್ ಅಲ್ಲಿ ಇರಕ್ಕಾಗೋದು. ಗಣೇಶ್, ಹೌದು. ಸೊ ಅದರಿಂದ ನಮ್ಮ ನೆಕ್ಸ್ಟ್ ಮ್ಯಾಚ್ ಏನಾದ್ರು RCB ಅವರು ಇವತ್ತು ನಡೆಯೋ ಮ್ಯಾಚ್ ನ ಗೆದ್ರೆ 5ಗೆ 5 ಔಟ್ ಆಫ್ ಗೆದ್ಬಿಟ್ಟು DC ಮತ್ತೆ MI ರೆಕಾರ್ಡ್ ನ ಈಕ್ವಲ್ ಮಾಡ್ತಾರೆ. ನೆಕ್ಸ್ಟ್ ನಮ್ ಸ್ಮಿತಿ ಮಂದಣ್ಣ ಅವರು 96 ಹೊಡೆದು ಔಟ್ ಆಗಿದ್ದಾರೆ. WPL ಫಸ್ಟ್ ಸೆಂಚುರಿ ಮಾಡ್ಬೋದಾಗಿತ್ತು ಸ್ಮಿತಿ ಮಂದನ್ ಅವರು. ಇದುವರೆಗೂ ಯಾರು WPL ಹಿಸ್ಟ್ರಿಯಲ್ಲೇ ಸೆಂಚುರಿ ಹೊಡೆದಿಲ್ಲ. 99 ನಮ್ಮ ಜಾರ್ಜಿಯಾ ಓಲ್ ಕೂಡ 99 ನಾಟ್ ಔಟ್ ಇದ್ದಾರೆ. ಸೊ 99 ಔಟ್ ಟು ಸೋಫಿ ಡಿವಾನ್. ಸೊ ಇವರಿಬ್ರು 99 ಹೊಡೆದ್ಬಿಟ್ಟಿದ್ದಾರೆ, ಬಟ್ ಸೆಂಚುರಿ ಹೊಡೆದಿಲ್ಲ. ನಮ್ಮ ಸ್ಮಿತಿ ಮಂದನ್ ಕೂಡ ಲಾಸ್ಟ್ ಮ್ಯಾಚ್ ಅಲ್ಲಿ ಚಾನ್ಸ್ ಸಿಕ್ಕಿತ್ತು, ಬಟ್ ಯುಟಿಲೈಸ್ ಮಾಡ್ಕೊಂಡಿಲ್ಲ. 96 ಅಲ್ಲಿ ಔಟ್ ಆಗಿದ್ದಾರೆ. ವೇಟ್ ಮಾಡಿ ನೋಡ್ಬೇಕಾಗತ್ತೆ WPL ನ ಫಸ್ಟ್ ಸೆಂಚುರಿ ಯಾರು ಹೊಡಿತಾರೆ ಅಂತ. ಇನ್ನು ನೆಕ್ಸ್ಟ್ ನಮ್ಮ ಕರ್ನಾಟಕದ ಪ್ಲೇಯರ್ ಶ್ರೇಯಾಂಕಾ ಪಾಟೀಲ್ ಅವರು 3rd ಮ್ಯಾಚ್ ಅಲ್ಲಿ 5 ವಿಕೆಟ್ಸ್ ತೆಗೆದು ಟಾಪ್ ಅಲ್ಲಿ ಇದ್ರು. ಆದ್ರೆ ನೆಕ್ಸ್ಟ್ ಮ್ಯಾಚ್ 4th ಮ್ಯಾಚ್ ಅಲ್ಲಿ ವಿಕೆಟ್ಸ್ ಇಲ್ಲದೆ ಮೋಸ್ಟ್ ಎಕನಾಮಿಕ್ ಆಗಿದ್ದಾರೆ. ತುಂಬಾನೇ ಎಕನಾಮಿಕ್ 40 ಚೇಂಜ್ ರನ್ ಕೊಟ್ಟು ಎಕನಾಮಿಕ್ ತುಂಬಾ ಜಾಸ್ತಿ ಎಕ್ಸ್ಪೆನ್ಸಿವ್ ಬೌಲರ್ ಆಗ್ಬಿಟ್ರು. ಸೊ ವೇಟ್ ಮಾಡ್ಬೇಕಾಗತ್ತೆ. ಈ ಮ್ಯಾಚ್ ಅಲ್ಲಿ ನಮ್ಮ RCB ಟೀಮ್ ಎಫರ್ಟ್ ತುಂಬಾನೇ ಬೇಕಾಗುತ್ತೆ ಮ್ಯಾಚ್ ನ ಗೆಲ್ಲೋದಕ್ಕೆ. ಎಸ್ಪೆಷಲಿ ನಮ್ಮ ಬೌಲರ್ಸ್, RCB ಬೌಲರ್ಸ್ ಕಡೆಯಿಂದ ಎಫರ್ಟ್ ಬೇಕು. ಲೋರೆನ್ ಬೆಲ್ ಅವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಅವರು 4 ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ಬೌಲಿಂಗ್ ನ ತಗೊಂಡ್ಬಂದಿದ್ದಾರೆ. ಅದ್ರ ಜೊತೆಗೆ ನೆಡಿನ್ ಡಿಕ್ಲಾರಿಕ್ ಇವರು ಕೂಡ ತುಂಬಾನೇ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಸ್ಪಿನ್ನರ್ಸ್ ಕಡೆ ನೋಡಕ್ ಹೋದ್ರೆ ಆನ್ ಅಂಡ್ ಆಫ್ ಶ್ರೇಯಾಂಕಾ ಪಟೇಲ್ ಆಗಿರ್ಬೋದು, ಅದ್ರ ಜೊತೆಗೆ ರಾಧಾ ಯಾದವ್ ಆಗಿರ್ಬೋದು. ಸೊ ಇವರೆಲ್ಲ ಆನ್ ಅಂಡ್ ಆಫ್ ಪ್ಲೇಯರ್ಸ್ ಅಂತ ಹೇಳ್ತೀನಿ. ಸೊ ಈ ಮ್ಯಾಚ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಏನಾದ್ರು ಚೆನ್ನಾಗಿ ಬಂದ್ರೆ ಈ ಮ್ಯಾಚ್ ಅಲ್ಲಿ ಕೂಡ ಗೆಲ್ಲೋದ್ರಲ್ಲಿ ಯಾವ್ದೇ ರೀತಿ ಡೌಟ್ ಇಲ್ಲ. ವಿನಯ್, ನಿಮ್ಮ ಪ್ರಕಾರ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅಂದ್ರೆ ಇವತ್ತು ನಡೆಯೋ ಮ್ಯಾಚ್ ಅಲ್ಲಿ ಯಾರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರೆ ಅಂತ ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನಿಂದ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.